ಸೊ ಕಥೆ ಯಾವಾಗಲೂ ಹೀರೋ. ಒಂದು ಹೀರೋಯಿಂದ ಯಾವ ಸಿನಿಮಾನು ನಡೆಯಲ್ಲ, ಈ ಭ್ರಮೆ. ಅನ್ಲೆಸ್ ಯು ಆರ್ ಮಿಸ್ಟರ್ ರಜನಿಕಾಂತ್ ಅವರ ಶಾರುಖ್ ಖಾನ್ ಅಂಥವ್ರಿಂದ ಹೀರೋಗೋಸ್ಕರ ಸಿನಿಮಾಗೆ ಹೋಗ್ತೀನಿ ಅನ್ನೋರು ತುಂಬ ಕಡಿಮೆ. ಈಗ ನನಗೆ ಇಷ್ಟವಾದವ್ರು ಯಾರ್ದೋ ಸಿನಿಮಾಗೋಸ್ಕರ ನಾನು ಹೋಗ್ತೀನಿ, ಒಂದು ಸರ್ತಿ ಹೋಗ್ತೀನಿ. ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂತಂದರೆ ನಾನೇ ಅವ್ರ ಸಿನಿಮಾಗೆ 2ನೇ ಸರ್ತಿಗೆ ಹೋಗಲ್ಲ. ನನ್ನ ಫ್ರೆಂಡ್ಸಿಗೆ ಇವಾಗ ಸೋಷಿಯಲ್ ಮೀಡಿಯಾ ಏನು ಇವಾಗ ಎಲ್ಲರೂ ಮುಕ್ತವಾಗಿ ಹೇಳ್ತಾರೆ, ನನ್ನ ಗುರು ಸಿನಿಮಾ ಅದು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾರೆ. ಇವಾಗ ಆ ಅಂಧಭಕ್ತಿ ಹೊಟ್ಟೋಗಿದೆ. ಆಗಿರ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ಶುಡ್ ಮೇಕ್ ಅ ಚೇಂಜ್ ಆ್ಯಂಡ್ ಗಿವ್ ದ ಸ್ಟೋರಿ ದ ಡ್ಯೂ ಇಟ್ ಡಿಸರ್ವ್ಸ್. ನೀವು ಯಾವುದೇ ನೋಡಿ, ನೀವು ಅನಂತ್ ನಾಗ್ ಅವ್ರು ನೋಡಿ, ರಮೇಶ್ ಅರವಿಂದ್ ಅವ್ರನ್ನ ನೋಡಿ, ಅವ್ರ ಸಿನಿಮಾಗಳೆಲ್ಲ ಯಾಕೆ ಚೆನ್ನಾಗಾಯಿತು. ವಿಷ್ಣು ಸರ್ ನೋಡಿ, ಅಣ್ಣವ್ರನ್ನ ನೋಡಿ, ಅಣ್ಣವ್ರದ್ದು ನಿಮ್ಗೆಲ್ರಿಗೂ ಗೊತ್ತಿರೋದೇ ಅದು. ವರ್ಧಣ್ಣ ಅವರು, ಪಾರ್ವತಮ್ಮ ಅವರು ಸ್ಕ್ರಿಪ್ಟ್ಗಳನ್ನು ಶಿಫ್ಟ್ ಮಾಡೋರು. ಅದನ್ನು ನೋಡಿ ಇಂಥ ಕಥೆ ಚೆನ್ನಾಗಿರುತ್ತೆ, ಇಂಥದ್ದು ನಮ್ಮ ಯಜಮಾನ್ರಿಗೆ ಚೆನ್ನಾಗಿರುತ್ತೆ ಅಂತ ಪಾರ್ವತಮ್ಮವ್ರು ಮಾಡ್ತಾ ಇದ್ರು. ಕರೆಕ್ಟ್. ಅಣ್ಣವ್ರೆ ಅವ್ರು ಯಾವ ಸಿನಿಮಾ ಮಾಡಿದ್ರು, ಯಾವ ಪಾತ್ರ ಮಾಡಿದ್ರು ಅಣ್ಣವ್ರೆ. ನಾನು ಅದು ಅವ್ರಿಗೋಸ್ಕರ ಹೋಗ್ಬಿಟ್ಟು ನೋಡ್ತೀನಿ. ಬಟ್ ಅದೇ ಅಣ್ಣವರು ಒಂದ್ ಕಡೆ ಹಿರಣ್ಯಕಶಿಪು ಮಾಡ್ತಾರೆ, ಇಷ್ಟ ಆಗುತ್ತೆ. ಇನ್ನೊಂದ್ ಕಡೆ ಕಸ್ತೂರಿ ನಿವಾಸ ಅಂತ ಸಿನಿಮಾ ಮಾಡ್ತಾರೆ. ಯಾಕೆ? ಕಥೆಗೆ ಚೆನ್ನಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅದಕ್ಕೋಸ್ಕರ ಆ ಪಾಠಗಳನ್ನು ನಾವೆಲ್ಲೋ ಮರ್ತು ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಒಂದು ಚಿತ್ರರಂಗವಾಗಿ. ಒಂದು ಒಳ್ಳೆ ವಿಚಾರವಾಗಿ ದನಿ ಎತ್ತಿದ್ದೀರಾ ಸರ್, ಆದಷ್ಟು ಬೇಗ ಬದಲಾವಣೆ ಕಾಣಲಿ ಅಂತ. ದನಿ ಎತ್ತಿರೋದು ಅಂತಲ್ಲ ಮೇಡಮ್, ಇದು ನನ್ನ ಪ್ರಾಮಾಣಿಕವಾದ ಅನಿಸಿಕೆ. ಯಾಕಂದ್ರೆ ಎಲ್ಲರಷ್ಟೇ ನನಗೂ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ. ಆ್ಯಂಡ್ ಕೆಲವೊಂದನ್ನು ನಮಗೆ ಹುಷಾರು ತಪ್ಪೋಕ್ಕೆ ಮುಂಚೆ ಕೆಲವುದನ್ನು ನಾವು ರೆಮಿಡಿ ತೊಗೊಂಡ್ಬಿಟ್ರೆ ಒಳ್ಳೆಯದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗೆಲ್ಲೋ ಒಂದು ಕಡೆ ನಮಗೆ ಹೊಡೆತ ಬೀಳೋಕ್ಕೆ ರೆಡಿ ಆಗ್ತಾ ಇದೆ. ಇವತ್ತು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾಳೆ ನಮಗೆ ಹೊಡೆತ ಬೀಳುತ್ತೆ ಅನ್ನೋದಿದ್ದರೆ ನಾವು ಇವತ್ತು ಎಚ್ಚೆತ್ಕೊಳ್ಳೋದು ಒಳ್ಳೆಯದಲ್ವಾ. ಸೊ ಅದ್ರ ಕಡೆಗೆ ನನ್ನ ವಿಚಾರ ಅಷ್ಟೇ, ನನ್ನ ಅನಿಸಿಕೆ ಇದು, ಅಭಿಪ್ರಾಯ. ಅಗೇನ್ ಆಲ್ ಸೆಡ್ ಆ್ಯಂಡ್ ಡನ್, ನಾವೆಲ್ಲ ತುಂಬ ಚಿಕ್ಕೋರು, ನಾವೆಲ್ಲ ನೆನ್ನೆ ಮೊನ್ನೆ ಬಂದವರು, ನಾವೇನೋ ಅಚೀವ್ ಮಾಡಿಲ್ಲದೆ ಇರೋರು. ಸೊ ನಮ್ಮ ದನಿ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ, ಅಥವಾ ನನ್ನ ದನಿಯಲ್ಲಿ ಸರಿ ತಪ್ಪು ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ಒಪ್ಕೊಳ್ಳೇಬೇಕು ಅಂತಿಲ್ಲ, ನನ್ನದೇ ತಪ್ಪಿರ್ಬೋದು ಹೇಳೋಕ್ಕಾಗಲ್ಲ. ಬಟ್ ದಿಸ್ ಇಸ್ ಮೈ ಆನೆಸ್ಟ್ ಒಪಿನಿಯನ್. ಓಕೆ. ಅದರಿಂದ ಅದೇ ರೀತಿ ಎಲ್ರಿಗೂ ಅನಿಸಿದ್ರೆ ಅಥವಾ ಹಲವಾರು ಜನರಿಗೆ ಅನಿಸುತ್ತೆ, ಮೇ ಬಿ ಅವರು ಅದ್ರ ಕಡೆಗೆ ಗಮನ ಕೊಡ್ಬೋದು. ನಾವೆಲ್ಲರೂ ಕೈ ಜೋಡಿಸಿದ್ರೇ ಇದೆಲ್ಲ ಸಾಧ್ಯ. ಇದರಿಂದ ಯಾರು ನಮ್ಮ ಸಂಧ್ಯ ಆಗಬೇಕು. ಎಲ್ಲೋ ಒಂದು ಕಡೆ ಇಷ್ಟು ವರ್ಷಕ್ಕೆ ಯಾವುದೋ ಒಂದು ಮೆಗಾ ಹಿಟ್ಟು, ಈ ವರ್ಷದಲ್ಲಿ ಬಂದಿರೋ ಎಷ್ಟೊಂದು ಸಿನಿಮಾಗಳಲ್ಲಿ ಇಟ್ಸ್ ದ ನಂಬರ್ಸ್ ಆರ್ ಮೈಂಡ್ ಬಾಗ್ಲಿಂಗ್. 250 ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. 2 ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಥವಾ ಹಿಟ್ ಆಗುತ್ತೆ, 4 ಸಿನಿಮಾ ಆ್ಯಾವ್ರೇಜ್ ಹಿಟ್ ಆಗ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ತುಂಬ ಕೊರತೆ ಇದೆ ಅಂತ. ನಾವು ಅದನ್ನು ಏನೂ ಆಗಿಲ್ಲ ಅಂತ ನಾವು ಇಟ್ಬಿಟ್ರೆ ಆಸ್ಟ್ರಿಚ್ಗಳ ಥರ ಆಗ್ಬಿಡ್ತೀವಿ. ತುಂಬ ದೊಡ್ಡ ಹೊಡ್ತಾ ಬೀಳುತ್ತೆ. ಎಲ್ಲೋ ಹೊಡ್ತಾ ಬೀಳಕ್ಕೆ ರೆಡಿ ಆಗ್ತಾ ಇದೆ ಅಂತ ನಾವು ಎಚ್ಚೆತ್ಕೋಬೇಕು. ಸೊ ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆಯಿತು, ನೋಡಿದ್ರ ಏನು ಅನಿಸ್ತು? ಸಖತ್ತಾಗಿದೆ ಅನಿಸ್ತು. ಅಗೇನ್ ಅವ್ರು ಬೆಂಗಳೂರಿನಲ್ಲಿ ಅದನ್ನು ಹಮ್ಮಿಕೊಂಡ್ರು ಅನ್ನೋದು ಇನ್ನೊಂದು ಖುಷಿ. ಪ್ಯಾನ್ ಇಂಡಿಯಾ ಏನೇ ಇದ್ರೂ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ್ರು ಅನ್ನೋದು ನಮ್ಗೆ ಖುಷಿ, ಕನ್ನಡಿಗರಾಗಿ ಖುಷಿ. ಆ್ಯಂಡ್ ಚಿತ್ರರಂಗದವನಾಗಿ ನನಗೆ ಇನ್ನೂ ಖುಷಿ. ಆ್ಯಂಡ್ ಯಶ್ನ ಹಿತೈಷಿಯಾಗಿ ನನಗೆ ಇನ್ನೂ ಖುಷಿ. ನನಗೆ ಯಶ್ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಇದೆಯೋ ಅಷ್ಟೇ ಗೌರವ ಇದೆ. ಬಿಕಾಸ್ ಆತನಿಗೆ ಒಂದು ವಿಷನ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋ ಕಡೆಗೆ ತುಂಬ ಶ್ರಮ ಪಡ್ತಾರೆ. ಹಾಗಾಗಿ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಐ ವಿಶ್ ಹಿಮ್ ವೆರಿ ವೆಲ್. ಆ್ಯಂಡ್ ಇಟ್ಸ್ ನಾಟ್ ಈಸಿ. It is not easy to achieve what he has done and to be trying the things that he is doing. ಬಾಲಿವುಡ್ನಲ್ಲಿ ಆ ರೇಂಜ್ಗೆ ಸಾಧನೆ ಮಾಡೋದಾಗಲಿ, ರಿಸ್ಕ್ ತಗೊಳ್ತಾ ಇರೋದಾಗಲಿ, ಇಟ್ಸ್ ನಾಟ್ ಈಸಿ. ಅದು ನಮ್ಮ ಕನ್ನಡದವ್ರು ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಯಶ್ ಒಬ್ರಿಗೆ ಅಂತಲ್ಲ, ಯಶ್ ಆಗಲಿ, ರಕ್ಷಿತ್ ಆಗಲಿ, ರಿಷಬ್ ಆಗಲಿ, ರಾಜ್ ಆಗಲಿ, ಎವ್ರಿಬಡಿ. ಇವಾಗ ಶಿವಣ್ಣ ಅವರು ಇಷ್ಟು ವರ್ಷ ನಮ್ಮ ಕನ್ನಡದಲ್ಲೇ ಇದ್ದವರು, ಈಗ ಫೈನಲಿ ಅವ್ರ ಪವರ್ ಏನು ಅಂತ ಈಗ ತಮಿಳ್ನಲ್ಲಿ, ತೆಲುಗಿನಲ್ಲಿ ಎಲ್ಲದರಲ್ಲೂ ತೋರಿಸ್ತಾ ಇದ್ದಾರೆ. ಉಪ್ಪಿ ಸರ್ ಇರ್ಬೋದು, ಎಲ್ಲ ಸುದೀಪ್ ಅವರು ಟು ಅನ್ ಎಕ್ಸ್ಟೆಂಟ್ ಅವರು ಎಲ್ಲ ಹೊರಗಡೆ ಎಲ್ಲ
ಹೊರಗಡೆ ಗೆದ್ದು ಬಂದರೆ ಮಾತ್ರ ನಮಗೆ ಹೆಮ್ಮೆ ಅಂತ ಅಲ್ಲ, ಹೊರಗಡೆ ಒಂದು ಹೆಸರನ್ನ ಮಾಡೋದು, ಜನಮನ್ನಣೆ ಪಡ್ಕೊಳ್ಳೋದು, ಅವರಿಂದ ಒಂದು ರೆಸ್ಪೆಕ್ಟ್ ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು. ಹಾಗಾಗಿ ಇವರೆಲ್ಲ ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಖುಷಿ. ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್ ದಟ್ ದೇ ಆರ್ ಡೂಯಿಂಗ್ ಆಲ್ ದಿಸ್ ಅಂತ. ಆ್ಯಂಡ್ ಎನಿಬಡಿ ಸ್ಮಾಲ್ ಆಲ್ಸೋ, ಎನಿಬಡಿ ಬಿಗ್, ನನ್ನ ಕಡೆಯಿಂದ ಯಾವಾಗಲೂ ಒಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಶುಭಾಶಯಗಳು ಇದ್ದೇ ಇರುತ್ತೆ. ದಟ್ ದೇ ಆರ್ ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ಗುಡ್ ಫಾರ್ ಕನ್ನಡ. ನಮ್ಮ ಕಡೆಯಿಂದ ಹೋಗ್ತಿದ್ದಾರೆ ಇವರು, ನಮ್ಮ ನೆಲದಿಂದ ಹೋಗ್ತಿದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆ ಇರುತ್ತೆ. ಆ ಥರ ನನಗೆ ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಯಾರು ಎತ್ತ ಅನ್ನೋದು ಹೆಮ್ಮೆ ವಿಷಯ. ಸೂಪರ್. ಸೊ ದಟ್ ವೇ ಐ ವಿಶ್ ಇಮ್ ವೆರಿ ಗ್ರೇಟ್ ಸಕ್ಸಸ್. ಟಾಕ್ಸಿಕ್ ಆಗ್ಬೋದು, ರಾಮಾಯಣ ಆಗ್ಬೋದು, ಯಶ್ಗೆ ಮಾಡಿದ್ರೆ ಎಲ್ಲ ಪ್ರಾಜೆಕ್ಟ್ಸು ಚೆನ್ನಾಗಾಗಲಿ, ಕನ್ನಡಿಗರಿಗೆ ಇನ್ನೂ ಹೆಮ್ಮೆ ತರುವಂಥ ಕೆಲಸಗಳು ನಿಮ್ಮಿಂದ ಹಲವಾರು ಆಗಲಿ ಅಂತ ವಿಶ್ ಮಾಡಿ. ಸೂಪರ್. ಸರ್ ತಾಯಿ ಹೇಗಿದ್ದಾರೆ? ರೀಸೆಂಟ್ಲಿ ಡಿಸ್ಚಾರ್ಜ್ ಆಗಿ ಬಂತು ಅಂತ. ಅವರಿಗೆ ಒಂದು ಸಣ್ಣ ಇಶ್ಯೂ ಆಗಿತ್ತು. 85 ಆಗಿದೆ ಅವರಿಗೆ ಈಗ. ಸೊ ಆವಾಗ ಒಂದು ಸ್ವಲ್ಪ ಇದಾಗ್ತಾ ಇರುತ್ತೆ. ಬಟ್ ದೇವ್ರ ದಯೆಯಿಂದ ಶಿ ಇಸ್ ಬ್ಯಾಕ್ ಹೋಮ್. ತಾನೇ ಕರ್ಕೊಂಡ್ಬಂದಿದ್ದೆ ಹಾಸ್ಪಿಟ್ಲಿಂದ, ಬೆಟರ್ ಆಗ್ತಾ ಇದ್ದಾರೆ. ಅವರೆಲ್ಲ ಆಸ್ತಿ ನಮಗೆ, ಕನ್ನಡಿಗರಿಗೂ ಒಂದು ಆಸ್ತಿ ಅವರೆಲ್ಲ. ಮಾಡಿರೋ ಕೆಲಸಗಳು, ಅವ್ರು ಮಾಡಿರೋ ಸಾಧನೆಗಳು, ಕೊಟ್ಟಿರೋ ಕೊಡುಗೆಗಳು, ಅವರೆಲ್ಲ ನಮ್ಗೆ ಆಸ್ತಿ. ಸೊ ಅವರೆಲ್ಲ ನಮ್ಮ ಮಧ್ಯೆ ಇನ್ನೂ ಇರಬೇಕು, ನಾವು ಬೆಳೆಯೋದನ್ನು ಅವ್ರು ನೋಡಬೇಕು, ನಮ್ಗೆ ಇನ್ನೂ ದಾರಿ ತೋರಿಸ್ಬೇಕು ಅನ್ನೋದು ನಮ್ಗೆ ಆಸೆ ಇದೆ. ದೇವ್ರ ದಯೆಯಿಂದ ಚೆನ್ನಾಗಿ ಸಿದ್ಧ. ಅಕ್ಕ ಕೂಡ ಸಿಂಗರ್ ಸರ್, ಏನು ಮಾಡ್ತಾ ಇದ್ದಾರೆ? ಅಕ್ಕ ಮುಂಬೈನಲ್ಲೇ ಇದ್ಲು ಇಷ್ಟು ವರ್ಷ. ಶಿ ಈಸ್ ಆಲ್ಸೋ ಸಿಂಗಿಂಗ್ ಶೋಗಳು ಇದು ಮಾಡ್ತಿದ್ದೆ. ಬಟ್ ಶಿ ಈಸ್ ಇನ್ ಹರ್ ಓನ್ ಸ್ಪೇಸ್. ಅವರು ಬೇರೆ ಇದರಲ್ಲೂ ಈಗ ಶಿ ಈಸ್ ಎಂಟರಿಂಗ್ ಅದರ್ ಫೀಲ್ಡ್ಸ್ ಆಲ್ಸೋ. ಶಿ ಲಾಸ್ಟ್ ಫ್ಯೂ ಇಯರ್ಸ್ ಇಂದ. ಸೊ ಕಲೆ ನೆಚ್ಕೊಂಡು ನಾವೆಲ್ಲ ಇರೋದು, ಕಲೆಯಿಂದ ನಾವು ಚೂಡಿಪಾರದ ಹೆಸರು ಅಂತ ಮಾಡಿರೋದು, ಕಲೆಯಲ್ಲೇ ಇದ್ದೀವಿ. ಓಕೆ. ಮತ್ತು ಇನ್ನೊಂದು ನನ್ನ ಕ್ಯೂರಿಯಾಸಿಟಿ ಹೊಡ್ತು, ನಾನು ಈ ಥರ ಅಂತ ಅಂದ್ಕೊಂಡಿದ್ದೀನಿ, ನೀವು ಬಂದ ತಕ್ಷಣ ನನ್ನ ಹಸ್ಬೆಂಡ್ ಅಂತ ಹೇಳಿದ್ರೆ ಧರ್ಮಪತ್ನಿಗೆ ಯಾಕೆ ಅಂತ ಹೇಳ್ಬಿಟ್ಟು? ಅಲ್ಲ, ಒಂದು ಮ್ಯಾರೇಜ್ನಲ್ಲಿ ಯಾರು ಜೋರು ಇರ್ತಾರೋ ಅವ್ರ ಹಸ್ಬೆಂಡ್ ಅಂತ ವಾಡಿಕೆ ಅಲ್ವಾ? ಓಕೆ. ನನ್ನ ಹೆಂಡತಿ ನೋಡೋಕ್ಕೆ ತುಂಬ ಸಾಫ್ಟು, ಮಾತಾಡೋದೆಲ್ಲ ಸಾಫ್ಟು, ನನ್ನ ಜೊತೆ ಮಾತ್ರ ಸ್ವಲ್ಪ ಜೋರು. ಓಕೆ. ಇಲ್ಲ ಆಚೆ ಹೇಳೋದು ಅನ್ಸುತ್ತೆ. ಸುಮ್ಮನೆ ತಮಾಷೆ ಹೇಳ್ತೀನಿ. ನನಗೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್ ಕಾನ್ಸ್ಟ್ರಕ್ಟ್ಸ್, ಆ ಥರ ಜೆಂಡರ್ ಕಾನ್ಸ್ಟ್ರಕ್ಟ್ಸ್ ಅಂತ ನನಗೆ ಇದಿಲ್ಲ. ನಾನು ಅದನ್ನ ಹೇಳ್ಕೊಳ್ಳೋದು ತುಂಬ ಒಂಥರ ಖುಷಿ ಅನ್ಸುತ್ತೆ. ಸುಮ್ಮನೆ ಅಂದ್ರೆ ರೇಗ್ಸಕ್ಕೆ, ಆಕೆಗೆ ರೇಗ್ಸಕ್ಕೆ ತುಂಬ ಇಷ್ಟ ನನಗೆ. ಯಾಕಂದ್ರೆ ಅವ್ರು ಏನು ಹೊಡಿಯಲ್ಲ, ಪಡಿಯಲ್ಲ, ಏನೂ ಮಾಡಲ್ಲ. ಹೊಡೆಯೋ ಹೆಂಡತಿ ಸಿಗ್ಬೇಕಿತ್ತ ಸರ್? ಹೊಡೆಯೋ ಹೆಂಡತಿ ಸಿಗ್ಬೇಕಿತ್ತ? ನನಗೆ ನಿಜ ಹೇಳ್ಬೇಕೆ, ನಿಮ್ಗೆ ಇಷ್ಟ ಅಲ್ಲ ಕೈ ಎತ್ತಾರೆ ಹಸ್ಬೆಂಡ್, ಅದಕ್ಕೆ ನಾ ಹಸ್ಬೆಂಡ್ ಅಂತ ಎಲ್ಲ. ಓ, ಇಲ್ಲಿದೆ ಟ್ವಿಸ್ಟ್. ಓಕೆ, ಸೊ ಹಂಗೆ ನಿಜ, ಯಾರು ನಿಜ ಅಂತ ತಿಳ್ಕೊಬೇಡಿ ಪ್ಲೀಸ್. ವೆರಿ ಗುಡ್ ಗರ್ಲ್, ತುಂಬ ಸಾಫ್ಟ್ ಇಲ್ಲಿ. ಸೊ ಅವ್ರಿಗೆ ಅವಾಗಾದ್ರೂ ಸ್ವಲ್ಪ ಈ ಥರ ಮಾತು ಹೇಳಿ ಸ್ವಲ್ಪ ಕೇಳ್ಸೋಣ. ಓಕೆ ಓಕೆ ಸರ್. ಸೊ ಗಿವರ್ ದ ಪವರ್ ಅಂತ ಹೊಡಿಬೋದಮ್ಮ, ನಾನು ಜೋರು ಮಾಡ್ಬೋದು ಅಂತ ನಾನು ಹಿಂಗಾದ್ರೂ ಹೇಳ್ಕೊಡೋಣ. ಓಕೆ. ಬಟ್ ಇಟ್ಸ್ ಗುಡ್. ಸುಮ್ಮನೆ ತಮಾಷೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್ ನಿಮ್ಮ ಒಟ್ಟಿಗೆ ಮಾತನಾಡಿ, ಒಂದಷ್ಟು ಸಮಯವನ್ನು ಕಳೆದು. ನನಗೆ ಒಂದು ಸಂದರ್ಶನ, ಒಂದು ಚಿಕ್ಕ ಅಂತ ಅನ್ನಿಸ್ಲೇ ಇಲ್ಲ. ಒಂದು ಕಥೆನ ಹೇಳ್ತಾ ಹೋದ್ರು ಸುನಿಲ್ ಸರ್ ಅಂತ ಅನ್ನಿಸ್ತು. ಆ್ಯಂಡ್ ಆದಷ್ಟು ಬೇಗ ನಿಮ್ಮನ್ನ ಬಿಗ್ ಸ್ಕ್ರೀನಲ್ಲಿ ಒಂದು ಒಳ್ಳೆ ಸಿನಿಮಾದ ಮುಖಾಂತರ ಮತ್ತೆ ರೋಮಿಯೋ, ವೆಲಲ್ ಆರ್ ಹೀರೋ, ಎನಿ ಕ್ಯಾರೆಕ್ಟರ್ ನೋಡುವಂತಾಗಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದೀರಿ. ಥ್ಯಾಂಕ್ ಯು. ಈ ಒಂದು ಸಿನಿಮಾದ ಒಂದು ಯೋಚನೆ ನಡೀತಾ ಇದೆ, ಒಂದು ಯೋಜನೆ ಆಗಕ್ಕೆ. ಶೀಘ್ರದಲ್ಲಿ ಅದರ ಅನೌನ್ಸ್ಮೆಂಟ್ ಆಗುತ್ತೆ. ನಾನು ಏನೇ ಪಾತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಜನರ ಹತ್ರ ನಾನು ಚಪ್ಪಾಳೆ ತಟ್ಟಿಸ್ಕೋಬೇಕು ಅನ್ನೋ ಕೆಲಸಕ್ಕೋಸ್ಕರ ನಾನು ಈ ಸಿನಿಮಾ ರಂಗದಲ್ಲಿರೋದು. ಸೊ ನಾನು ಏನೇ ಪಾತ್ರ ಮಾಡಿದ್ರು ಜನರಿಗೆ ಇಷ್ಟ ಆಗೋವಂಥ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋದನ್ನು ನಾನು ಭರವಸೆ ನೀಡಬಲ್ಲೆ. ಯಾವುದೇ ಸಿನಿಮಾ ಮಾಡೋದು ಚೆನ್ನಾಗಿರೋ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಬಲ್ಲೆ. ಬಟ್ ಜನರ ಕಡೆಯಿಂದ ನನ್ನ ಸಿನಿಮಾಕ್ಕೆ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕು. ಎಸ್ಪೆಷಲಿ ಈ ಟೈಮ್ನಲ್ಲಿ ನಮ್ಮ ಇಂಡಸ್ಟ್ರಿಗೆ ಸ್ವಲ್ಪ ಏರ್ಪೇರ್ ಆಗ್ತಿರೋದ್ರಿಂದ
ಪ್ರೋತ್ಸಾಹ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ಬೇಕು ಈ ಟೈಮಲ್ಲಿ. ಸೊ ಕನ್ನಡ ಸಿನಿಮಾಗಳನ್ನು, ಒಳ್ಳೆ ಸಿನಿಮಾಗಳನ್ನು ಸೋಲೋಕೆ ಬಿಡಬೇಡಿ. ಸಾಧ್ಯ ಆದಷ್ಟು ಎಲ್ಲ ಕನ್ನಡ ಸಿನಿಮಾಗೆ ಮೂವಿ ಅಷ್ಟೇ ಕೇಳ್ಕೊಳ್ತೀನಿ, ಎಲ್ಲ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.